ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. 8ನೇ ದಿನ ಇವತ್ತು ಕೂಡ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಅದ್ಯಾವ ಪರಿ ಅಂದ್ರೆ ಸಚಿವ ಶಿವಾನಂದ ಪಾಟೀಲ್ ಅವರ ಕಾರಿನ ಮೇಲೆ ಚಪ್ಪಲಿ ತೂರಲಾಗಿದೆ. ಇತ್ತ ನಾಳೆ ನಡೆಯಬೇಕಾಗಿದ್ದಂತಹ ರಾಷ್ಟ್ರೀಯ ಹೆದ್ದಾರಿ ಬಂದ್ನ ರೈತರು ಮುಂದೂಡಿದ್ದು ನಾಳೆ ಸಂಜೆಯವರೆಗೂ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ. ನವೆಂಬರ್ ಶುರುವಾದ್ರೂ ಕ್ರಾಂತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಡಿಕೆ ಸಾಹೇಬ್ರು ಮತ್ತೆ ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ. ನಾನು ಶಿಸ್ತಿನ ಸಿಪಾಯಿ ಅಂತಾನೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಇತ್ತ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ವೇಳೆ ರಾಹುಲ್ ವಿದೇಶ ಪ್ರವಾಸ ಕುತೂಹಲವನ್ನ ಕೆರಳಿಸಿದೆ. ಜನಗಣಮನ ಬ್ರಿಟಿಷರನ್ನ ಸ್ವಾಗತಿಸೋಕೆ ರಚಿಸಿದ್ದು ವಂದೇ ಮಾತರಂ ರಾಷ್ಟ್ರಗೀತೆಯಾಗಬೇಕಾಗಿತ್ತು ಅನ್ನೋ ಮೂಲಕ ಸಂಸದ ಕಾಗೇರಿ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೆಂಡುವಾಗಿದ್ದು ದೇಶದ್ರೋಹಿ ಎನ್ನುವಂತಹ ಪಟ್ಟ ಕಟ್ಟಿದ್ದಾರೆ. ಬಿಹಾರದ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. ಎಮ್ಮೆ ಮೇಲೆಲ್ಲ ಬಂದು ಜನ ಹಕ್ಕು ಚಲಾಯಿಸಿದ್ದಾರೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಸೇರಿ ಹಲವರು ಮತ ಚಲಾಯಿಸಿದ್ದಾರೆ. ಬಿಜೆಪಿ ಡಿಸಿಎಂ ಮೇಲೆ ಆರ್ಜೆಡಿ ಬೆಂಬಲಿಗರು ಚಪ್ಪಲಿ ಕಲ್ಲು ಎಸೆದು ಗೂಂಡಾಗಿರಿಯನ್ನ ಪ್ರದರ್ಶಿಸಿದ್ದಾರೆ. ಕೆಜಿಎಫ್ನ ಚಾಚಾ ಹಳೆಗನ್ನಡ ಸಿನಿಮಾಗಳ ಖಳನಾಯಕ ಹರೀಶ್ ರಾಯ್ ಬದುಕಿನ ನಾಟಕವನ್ನ ನಿಲ್ಲಿಸಿ ಚಿರನಿದ್ದೆಗೆ ಜಾರಿದ್ದಾರೆ. ಅನಾರೋಗ್ಯದಿಂದ ಹರೀಶ್ ರಾಯ್ ಕೊನೆಯುಸಿರೆಳೆದಿದ್ದಾರೆ. ಯಶ್, ಧ್ರುವ ಸರ್ಜಾ ಸೇರಿದಂತೆ ಹಲವರು ಅಂತಿಮ ದರ್ಶನ ಪಡೆದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.